ಅಭಿವೃದ್ಧಿ ವಿಚಾರಕ್ಕೂ ಒಂದಾಗದ ಮಾಜಿ ದೋಸ್ತಿಗಳು. ಜಿಲ್ಲೆಯ ಅಭಿವೃದ್ಧಿ ಸಂಬಂಧಿತ ಸಭೆಗಳ ಮೇಲೂ ಕೂಡ ದೋಸ್ತಿಗಳು ಮುನಿಸನ್ನ ಮುಂದುವರಿಸುತ್ತಿದ್ದಂಗೆ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಚಲುವರಾಯಸ್ವಾಮಿ ನಡುವೆ ಈ ಫೈಟ್ ಅನ್ನೋದು ಮುಂದುವರಿತಾ ಇದೆ. ಇವತ್ತು ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಇದೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಮೀಟಿಂಗ್ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಇಂದಿನ ಸಭೆಗೆ ಮಂಡ್ಯ ಸಂಸದ ಎಚ್.ಡಿ. ಕುಮಾರಸ್ವಾಮಿ ಗೈರಾಗುವಂತ ಸಾಧ್ಯತೆ ಇದೆ. ಈ ಹಿಂದಿನ ಕೆಡಿಪಿ ಸಭೆಗೆ ಒಂದು ಬಾರಿಯೂ ಕೂಡ ಬಾರದ ಮಂಡ್ಯ ಸಂಸದರು. ಅತ್ತ ಸಂಸದರ ಅಧ್ಯಕ್ಷತೆಯಲ್ಲಿ ನಡೆಯುವಂತ ದಿಶಾ ಸಭೆಗೆ ಚಲುವರಾಯಸ್ವಾಮಿ ಹೋಗಿಲ್ಲ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 2 ಬಾರಿ ದಿಶಾ ಮೀಟಿಂಗ್ ಏನೋ ನಡೆದಿದೆ. ಈ 2 ಬಾರಿಯೂ ಕೂಡ ಸಭೆಗೆ ಗೈರಾಗಿದ್ರು ಸಚಿವ ಎನ್ ಚಲುವರಾಯಸ್ವಾಮಿ. ಇಬ್ಬರ ಮುಸುಕಿನ ಗುದ್ದಾಟದಿಂದ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿಗೆ ಪೆಟ್ಟು ಬೀಳಲಾಗ್ತಾ ಇದೆ. ಇಬ್ಬರಿಗೂ ವೈಯಕ್ತಿಕವಾಗಿ ಒಂದಷ್ಟು ಅಸಮಾಧಾನಕ್ಕಿದೆ. ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಮಂಡ್ಯ ಕ್ಷೇತ್ರವನ್ನ. ಫೈನ್, ಆದ್ರೆ ಅಭಿವೃದ್ಧಿಯಲ್ಲೂ ಕೂಡ ಅದಿರಬೇಕಲ್ವಾ? ಇವರಿಬ್ಬರ ಮುನಿಸಿನಿಂದ ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಇವರಿಬ್ಬರ ಮನಸ್ಸಿನಿಂದ ಕ್ಷೇತ್ರದ ಜನತೆಗೆ ಅನ್ಯಾಯ ಆಗ್ತಾ ಇದೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ತ್ವರಿತಗತಿ ಅನ್ನೋದಿಲ್ಲ. ಇಬ್ಬರಲ್ಲೂ ಸಮನ್ವಯತೆ, ಹೊಂದಾಣಿಕೆ, ಅಟ್ಲೀಸ್ಟ್ ಮಾತಾಡ್ಕೊಳ್ತಾರೆ ಅನ್ನೋ ಥರನಾದರೂ ಇದ್ದಿದ್ರೆ ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಿತ್ತು. ಡೌಟೇ ಇಲ್ಲ. ಇಬ್ರು ಘಟಾನುಘಟಿ ನಾಯಕರು, ಇಬ್ಬರಿಗೂ ಅವರದ್ದೇ ಆದಂಥ ವರ್ಚಸ್ಸು ಕ್ಷೇತ್ರದಲ್ಲಿ ಇದೆ. ಆದರೆ ಇಬ್ಬರು ಒಗ್ಗೂಡಿದ್ರೆ, ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಕೇಂದ್ರದವರು ಬೇಕೇ ಬೇಕು, ರಾಜ್ಯದವರು ಕೂಡ ಬೇಕೇ ಬೇಕು. ಹೀಗಿರಬೇಕಾದ್ರೆ ಎರಡೂ ನಾಯಕರು ಒಂದಾದ್ರೆ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗತ್ತೆ, ಬೇರೆ ಕ್ಷೇತ್ರಗಳಿಗೆ ಮಾದರಿ ಆಗತ್ತೆ. ಮಂಡ್ಯದಲ್ಲಿ ಅಭಿವೃದ್ಧಿ ಆದ್ರೆ ಯಾರಿಗೆ ಲಾಭ? ಜನತೆಗೆ ಲಾಭ, ಇವ್ರುಗಳಿಗೆ ಲಾಭ. ಆದ್ರೆ ಇವರು ಜನರ ಮತ್ತು ಕ್ಷೇತ್ರದ ಅಭಿವೃದ್ಧಿಗಿಂತ ತಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನು ಮುಂದುವರ್ಸಕ್ ಮುಂದಾಗ್ತಿದ್ದಾರೆ.